ನೋಡಿ, ಇನ್ನು ಹೈಕೋರ್ಟ್ನ ವಿಚಾರ ಆದೇಶಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿತ್ತು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಕನ್ನಡಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿತ್ತು, ಹಿಂದಿ ಗ್ರೇಡ್ ಬೇಡ, ಅಂಕ ಇರಲಿ ಅಂತ ಹೇಳಿ. ಸೊ ಆ ತೃತೀಯ ಭಾಷೆ ಅಂಕ ಪರಿಗಣನೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಈ ಕುರಿತು ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಬಗ್ಗೆ ಸರ್ಕಾರ ಗಟ್ಟಿ ನಿಲುವು ತೆಗೆದುಕೊಂಡಿತ್ತು. ಇದೇ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರಬೇಕು ಅಂತ ಮನವಿ ಮಾಡ್ತೀವಿ. ನ್ಯಾಯಾಲಯದ ತೀರ್ಮಾನವನ್ನ ಗೌರವಿಸ್ತೀವಿ. ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ತಾನೇ ಒಂದು ಆದೇಶವನ್ನು ನೋಡಿದೆ, ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಅಂಕಗಳನ್ನ ಪರಿಗಣನೆ ಮಾಡಬೇಕು ಈ ಬಾರಿ ಅಂತ ಹೇಳಿ. ಆದ್ರೆ ಆ ನ್ಯಾಯಾಲಯದ ಆ ತೀರ್ಪನ್ನು ಗೌರವಿಸ್ತಾ, ಆದ್ರೆ ಎಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಈಗ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನುಗಳು, ಹಿಂದಿಯನ್ನ ಮೂರನೇ ಭಾಷೆಯಾಗಿ ಸೇರ್ಪಡೆ ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 50% ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 100 ಅಂಕಗಳಕ್ಕೂ ಮಾಡಿದ್ದು ಸರ್ಕಾರವೇ, ಕಡೆಗೆ ಹಿಂದಿಯಲ್ಲಿ ಗ್ರೇಡ್ ವ್ಯವಸ್ಥೆ ತರಬೇಕು ಅಂತ ಹೇಳಿ ಮಾಡಿದ್ದು. ಅಂದ್ರೆ ಸರ್ಕಾರವೇ ಅಂತಿಮವಾಗಿ ಸರ್ಕಾರವೇ ನಿರ್ಧಾರ ಮಾಡಿರೋದ್ರಿಂದ ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಗೊಂದಲವನ್ನೇ ತೆಗೆದುಕೊಳ್ಳದೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ ದಯವಿಟ್ಟು ಏನು ನೀವು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗ್ರೇಡ್ ವ್ಯವಸ್ಥೆ ಅದನ್ನೇ ಮುಂದುವರಿಸಬೇಕು. ನೀವು ಈ ಬಾರಿ ಮತ್ತೆ ವಾಪಸ್ ಬಂದು ಪುನಃ ನಾವು ಮುಂದಿನ ವರ್ಷದಿಂದ ಜಾರಿ ಮಾಡ್ತೀವಿ ಅಂತಂದ್ರೆ ಪೋಷಕರಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಗ್ಬೋದು. ಇವ್ರು ಮಾಡ್ತಾರೆ ಮತ್ತೆ ವಾಪಸ್ ತಗೋತಾರೆ, ನಾವು ಯಾವ ರೀತಿ ಇವ್ರನ್ನ ನಂಬೋದು ಅಂತ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಯಾರು ಸಹ ಪರೀಕ್ಷೆಯನ್ನ ಬರೆಯಬಾರದು. ನೋಡಿ, ಇನ್ನು ಹೈಕೋರ್ಟ್ನ ವಿಚಾರ ಆದೇಶಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿತ್ತು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಕನ್ನಡಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿತ್ತು, ಹಿಂದಿ ಗ್ರೇಡ್ ಬೇಡ, ಅಂಕ ಇರಲಿ ಅಂತ ಹೇಳಿ. ಸೊ ಆ ತೃತೀಯ ಭಾಷೆ ಅಂಕ ಪರಿಗಣನೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಈ ಕುರಿತು ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಬಗ್ಗೆ ಸರ್ಕಾರ ಗಟ್ಟಿ ನಿಲುವು ತೆಗೆದುಕೊಂಡಿತ್ತು. ಇದೇ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರಬೇಕು ಅಂತ ಮನವಿ ಮಾಡ್ತೀವಿ. ನ್ಯಾಯಾಲಯದ ತೀರ್ಮಾನವನ್ನ ಗೌರವಿಸ್ತೀವಿ. ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ತಾನೇ ಒಂದು ಆದೇಶವನ್ನು ನೋಡಿದೆ, ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಅಂಕಗಳನ್ನ ಪರಿಗಣನೆ ಮಾಡಬೇಕು ಈ ಬಾರಿ ಅಂತ ಹೇಳಿ. ಆದ್ರೆ ಆ ನ್ಯಾಯಾಲಯದ ಆ ತೀರ್ಪನ್ನು ಗೌರವಿಸ್ತಾ, ಆದ್ರೆ ಎಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಈಗ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನುಗಳು, ಹಿಂದಿಯನ್ನ ಮೂರನೇ ಭಾಷೆಯಾಗಿ ಸೇರ್ಪಡೆ ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 50% ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 100 ಅಂಕಗಳಕ್ಕೂ ಮಾಡಿದ್ದು ಸರ್ಕಾರವೇ, ಕಡೆಗೆ ಹಿಂದಿಯಲ್ಲಿ ಗ್ರೇಡ್ ವ್ಯವಸ್ಥೆ ತರಬೇಕು ಅಂತ ಹೇಳಿ ಮಾಡಿದ್ದು. ಅಂದ್ರೆ ಸರ್ಕಾರವೇ ಅಂತಿಮವಾಗಿ ಸರ್ಕಾರವೇ ನಿರ್ಧಾರ ಮಾಡಿರೋದ್ರಿಂದ ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಗೊಂದಲವನ್ನೇ ತೆಗೆದುಕೊಳ್ಳದೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ ದಯವಿಟ್ಟು ಏನು ನೀವು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗ್ರೇಡ್ ವ್ಯವಸ್ಥೆ ಅದನ್ನೇ ಮುಂದುವರಿಸಬೇಕು. ನೀವು ಈ ಬಾರಿ ಮತ್ತೆ ವಾಪಸ್ ಬಂದು ಪುನಃ ನಾವು ಮುಂದಿನ ವರ್ಷದಿಂದ ಜಾರಿ ಮಾಡ್ತೀವಿ ಅಂತಂದ್ರೆ ಪೋಷಕರಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಗ್ಬೋದು. ಇವ್ರು ಮಾಡ್ತಾರೆ ಮತ್ತೆ ವಾಪಸ್ ತಗೋತಾರೆ, ನಾವು ಯಾವ ರೀತಿ ಇವ್ರನ್ನ ನಂಬೋದು ಅಂತ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಯಾರು ಸಹ ಪರೀಕ್ಷೆಯನ್ನ ಬರೆಯಬಾರದು. ನೋಡಿ, ಇನ್ನು ಹೈಕೋರ್ಟ್ನ ವಿಚಾರ ಆದೇಶಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿತ್ತು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಕನ್ನಡಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿತ್ತು, ಹಿಂದಿ ಗ್ರೇಡ್ ಬೇಡ, ಅಂಕ ಇರಲಿ ಅಂತ ಹೇಳಿ. ಸೊ ಆ ತೃತೀಯ ಭಾಷೆ ಅಂಕ ಪರಿಗಣನೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಈ ಕುರಿತು ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಬಗ್ಗೆ ಸರ್ಕಾರ ಗಟ್ಟಿ ನಿಲುವು ತೆಗೆದುಕೊಂಡಿತ್ತು. ಇದೇ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರಬೇಕು ಅಂತ ಮನವಿ ಮಾಡ್ತೀವಿ. ನ್ಯಾಯಾಲಯದ ತೀರ್ಮಾನವನ್ನ ಗೌರವಿಸ್ತೀವಿ. ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ತಾನೇ ಒಂದು ಆದೇಶವನ್ನು ನೋಡಿದೆ, ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಅಂಕಗಳನ್ನ ಪರಿಗಣನೆ ಮಾಡಬೇಕು ಈ ಬಾರಿ ಅಂತ ಹೇಳಿ. ಆದ್ರೆ ಆ ನ್ಯಾಯಾಲಯದ ಆ ತೀರ್ಪನ್ನು ಗೌರವಿಸ್ತಾ, ಆದ್ರೆ ಎಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಈಗ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನುಗಳು, ಹಿಂದಿಯನ್ನ ಮೂರನೇ ಭಾಷೆಯಾಗಿ ಸೇರ್ಪಡೆ ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 50% ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 100 ಅಂಕಗಳಕ್ಕೂ ಮಾಡಿದ್ದು ಸರ್ಕಾರವೇ, ಕಡೆಗೆ ಹಿಂದಿಯಲ್ಲಿ ಗ್ರೇಡ್ ವ್ಯವಸ್ಥೆ ತರಬೇಕು ಅಂತ ಹೇಳಿ ಮಾಡಿದ್ದು. ಅಂದ್ರೆ ಸರ್ಕಾರವೇ ಅಂತಿಮವಾಗಿ ಸರ್ಕಾರವೇ ನಿರ್ಧಾರ ಮಾಡಿರೋದ್ರಿಂದ ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಗೊಂದಲವನ್ನೇ ತೆಗೆದುಕೊಳ್ಳದೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ
ದಯವಿಟ್ಟು ಏನು ನೀವು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗ್ರೇಡ್ ವ್ಯವಸ್ಥೆ ಅದನ್ನೇ ಮುಂದುವರಿಸಬೇಕು. ನೀವು ಈ ಬಾರಿ ಮತ್ತೆ ವಾಪಸ್ ಬಂದು ಪುನಃ ನಾವು ಮುಂದಿನ ವರ್ಷದಿಂದ ಜಾರಿ ಮಾಡ್ತೀವಿ ಅಂತಂದ್ರೆ ಪೋಷಕರಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಗ್ಬೋದು. ಇವ್ರು ಮಾಡ್ತಾರೆ ಮತ್ತೆ ವಾಪಸ್ ತಗೋತಾರೆ, ನಾವು ಯಾವ ರೀತಿ ಇವನ್ನ ನಂಬೋದು ಅಂತ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಯಾರು ಸಹ ಪರೀಕ್ಷೆಯನ್ನ ಬರೆಯಬಾರದು. ನೋಡಿ, ಇನ್ನು ಹೈಕೋರ್ಟ್ನ ವಿಚಾರ ಆದೇಶಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿತ್ತು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿತ್ತು, ಹಿಂದಿ ಗ್ರೇಡ್ ಬೇಡ, ಅಂಕ ಇರಲಿ ಅಂತ ಹೇಳಿ. ಸೊ ಆ ತೃತೀಯ ಭಾಷೆ ಅಂಕ ಪರಿಗಣನೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಈ ಕುರಿತು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಬಗ್ಗೆ ಸರ್ಕಾರ ಗಟ್ಟಿ ನಿಲುವು ತೆಗೆದುಕೊಂಡಿತ್ತು. ಇದೇ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರಬೇಕು ಅಂತ ಮನವಿ ಮಾಡ್ತೀವಿ. ನ್ಯಾಯಾಲಯದ ತೀರ್ಮಾನವನ್ನ ಗೌರವಿಸ್ತೀವಿ. ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ತಾನೇ ಒಂದು ಆದೇಶವನ್ನು ನೋಡಿದೆ, ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಅಂಕಗಳನ್ನ ಪರಿಗಣನೆ ಮಾಡಬೇಕು ಈ ಬಾರಿ ಅಂತ ಹೇಳಿ. ಆದ್ರೆ ಆ ನ್ಯಾಯಾಲಯದ ಆ ತೀರ್ಪನ್ನು ಗೌರವಿಸ್ತಾ, ಆದ್ರೆ ಎಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಈಗ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನುಗಳು, ಹಿಂದಿಯನ್ನ 3ನೇ ಭಾಷೆಯಾಗಿ ಸೇರ್ಪಡೆ ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 50% ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 100 ಅಂಕಗಳಿಗೆ ಮಾಡಿದ್ದು ಸರ್ಕಾರವೇ, ಕಡೆಗೆ ಹಿಂದಿಯಲ್ಲಿ ಗ್ರೇಡ್ ವ್ಯವಸ್ಥೆ ತರಬೇಕು ಅಂತ ಹೇಳಿ ಮಾಡಿದ್ದು. ಅಂದ್ರೆ ಸರ್ಕಾರವೇ ಅಂತಿಮವಾಗಿ ಸರ್ಕಾರವೇ ನಿರ್ಧಾರ ಮಾಡಿರೋದ್ರಿಂದ ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಗೊಂದಲವನ್ನ ತೆಗೆದುಕೊಳ್ಳದೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ ದಯವಿಟ್ಟು ಏನು ನೀವು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗ್ರೇಡ್ ವ್ಯವಸ್ಥೆ ಅದನ್ನೇ ಮುಂದುವರಿಸಬೇಕು. ನೀವು ಈ ಬಾರಿ ಮತ್ತೆ ವಾಪಸ್ ಬಂದು ಪುನಃ ನಾವು ಮುಂದಿನ ವರ್ಷದಿಂದ ಜಾರಿ ಮಾಡ್ತೀವಿ ಅಂತಂದ್ರೆ ಪೋಷಕರಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಗ್ಬೋದು. ಇವ್ರು ಮಾಡ್ತಾರೆ ಮತ್ತೆ ವಾಪಸ್ ತಗೋತಾರೆ, ನಾವು ಯಾವ ರೀತಿ ಇವನ್ನ ನಂಬೋದು ಅಂತ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಯಾರು ಸಹ ಪರೀಕ್ಷೆಯನ್ನ ಬರೆಯಬಾರದು. ನೋಡಿ, ಇನ್ನು ಹೈಕೋರ್ಟ್ನ ವಿಚಾರ ಆದೇಶಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿತ್ತು ಅಂತ ಹೇಳಿ ಆ ಒಂದು ಅರ್ಥದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿತ್ತು, ಹಿಂದಿ ಗ್ರೇಡ್ ಬೇಡ, ಅಂಕ ಇರಲಿ ಅಂತ ಹೇಳಿ. ಸೊ ಆ ತೃತೀಯ ಭಾಷೆ ಅಂಕ ಪರಿಗಣನೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಈ ಕುರಿತು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಬಗ್ಗೆ ಸರ್ಕಾರ ಗಟ್ಟಿ ನಿಲುವು ತೆಗೆದುಕೊಂಡಿತ್ತು. ಇದೇ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರಬೇಕು ಅಂತ ಮನವಿ ಮಾಡ್ತೀವಿ. ನ್ಯಾಯಾಲಯದ ತೀರ್ಮಾನವನ್ನ ಗೌರವಿಸ್ತೀವಿ. ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ತಾನೇ ಒಂದು ಆದೇಶವನ್ನು ನೋಡಿದೆ, ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಅಂಕಗಳನ್ನ ಪರಿಗಣನೆ ಮಾಡಬೇಕು ಈ ಬಾರಿ ಅಂತ ಹೇಳಿ. ಆದ್ರೆ ಆ ನ್ಯಾಯಾಲಯದ ಆ ತೀರ್ಪನ್ನು ಗೌರವಿಸ್ತಾ, ಆದ್ರೆ ಎಲ್ಲೂ ಸಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಈಗ ಸರ್ಕಾರವೇ ಮಾಡಿರ್ತಕ್ಕಂಥ ಕಾನೂನುಗಳು, ಹಿಂದಿಯನ್ನ 3ನೇ ಭಾಷೆಯಾಗಿ ಸೇರ್ಪಡೆ ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 50% ಮಾಡಿದ್ದು ಸರ್ಕಾರವೇ, ಅದಾದ್ಮೇಲೆ 100 ಅಂಕಗಳಿಗೆ ಮಾಡಿದ್ದು ಸರ್ಕಾರವೇ, ಕಡೆಗೆ ಹಿಂದಿಯಲ್ಲಿ ಗ್ರೇಡ್ ವ್ಯವಸ್ಥೆ ತರಬೇಕು ಅಂತ ಹೇಳಿ ಮಾಡಿದ್ದು. ಅಂದ್ರೆ ಸರ್ಕಾರವೇ ಅಂತಿಮವಾಗಿ ಸರ್ಕಾರವೇ ನಿರ್ಧಾರ ಮಾಡಿರೋದ್ರಿಂದ ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಗೊಂದಲವನ್ನ ತೆಗೆದುಕೊಳ್ಳದೆ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ ದಯವಿಟ್ಟು ಏನು ನೀವು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗ್ರೇಡ್ ವ್ಯವಸ್ಥೆ ಅದನ್ನೇ ಮುಂದುವರಿಸಬೇಕು. ನೀವು ಈ ಬಾರಿ ಮತ್ತೆ ವಾಪಸ್ ಬಂದು ಪುನಃ ನಾವು ಮುಂದಿನ ವರ್ಷದಿಂದ ಜಾರಿ ಮಾಡ್ತೀವಿ ಅಂತಂದ್ರೆ ಪೋಷಕರಲ್ಲಿ ಮತ್ತೆ ಗೊಂದಲ ಸ್ಟಾರ್ಟ್ ಆಗ್ಬೋದು. ಇವ್ರು ಮಾಡ್ತಾರೆ ಮತ್ತೆ ವಾಪಸ್ ತಗೋತಾರೆ, ನಾವು ಯಾವ ರೀತಿ ಇವನ್ನ ನಂಬೋದು ಅಂತ ಒಂದು ಗೊಂದಲ ಸ್ಟಾರ್ಟ್ ಆಗ್ಬೋದು. ಸೊ ಈಗ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಯಾರು ಸಹ ಪರೀಕ್ಷೆಯನ್ನ ಬರೆಯಬಾರದು.